ಎಲ್ಲಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಎಲ್ಲಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ಹಾಡನ್ನು ನನ್ನ ವಿಡಿಯೋದಲ್ಲಿ ಕೇಳಿರ್ತೀರಲ್ವ. ಈ ಹಾಡನ್ನು ನಾನೇ ಲಿರಿಕ್ ಬರೆದು ಕ್ರಿಯೇಟ್ ಮಾಡಿರೋದು AI ಮೂಲಕ. ಕೊನೆಯ ಎಪಿಸೋಡ್ ಇದು, ಜಾತ್ರೆದು. ಈ ಎಪಿಸೋಡಲ್ಲಿ ನಮ್ಮ ರಥಯಾತ್ರೆಯನ್ನು ತೋರಿಸ್ತಾ ಇದ್ದೀನಿ. ಶಾಂತಳ್ಳಿ ಜಾತ್ರೆಯ ಒಂದು ವಿಶೇಷ ಅಂತ ಹೇಳಿದ್ರೆ, ಒಂದು ರೋಡಿನಲ್ಲಿ ನಡೆಯುವಂಥ ಜಾತ್ರೆ ಇದು. ಒಂದೇ ಒಂದು ರೋಡ್ ಅದು, ದೇವಸ್ಥಾನದ ಎದುರಿರುವ ರೋಡಿನಲ್ಲೇ ನಡೆಯುವಂಥದ್ದು. ಇಲ್ಲೇ ಸಾವಿರಾರು ಜನ ಬಂದು ಸೇರ್ತಾರೆ. ಇಲ್ಲಿನ ಸ್ಪೆಷಲ್ ಅಂತ ಹೇಳಿದ್ರೆ ಕೊತ್ತನಹಳ್ಳಿ ಗ್ರಾಮ, ಬೀದಳ್ಳಿ, ಹೆಗ್ಗಡಮನೆ, ಕುಮಾರಹಳ್ಳಿ, ಬಾಚಹಳ್ಳಿ, ಚಕ್ಕನಹಳ್ಳಿ, ಆಮೇಲೆ ಕೂತಿನಾಡು, ತೋಳನಾಡು, ಯಡೂರು, ತಲ್ತರಶೆಟ್ಟಹಳ್ಳಿ, ಇಲ್ಲಿದೆಲ್ಲ ಗ್ರಾಮದ ಭಕ್ತಾದಿಗಳು ಕಾಲ್ನಡಿಗೆ ಮೂಲಕ ಒಂದು ದೇವಸ್ಥಾನಕ್ಕೆ ವಿಶಿಷ್ಟ ರೀತಿಯಲ್ಲಿ ವಾದ್ಯಗೋಷ್ಠಿ ಜೊತೆ ಬಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಸಾಮೂಹಿಕ ಪೂಜೆಯನ್ನು ಸಲ್ಲಿಸ್ತಾರೆ. ಫಲ, ತಾಂಬೂಲ, ದವಸ ಧಾನ್ಯ, ಕಾಣಿಕೆ, ಹರಕೆಗಳನ್ನ ಸಲ್ಲಿಸೋದು ಇಲ್ಲಿ ವಿಶೇಷ. ಹೀಗೆ ಒಂದು 10 ಹಳ್ಳಿಯ ಜನ ಒಂದು ಕಡೆ ಬಂದು ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮ. 13ನೇ ತಾರೀಕಿಂದ 17ನೇ ತಾರೀಕು ತನಕನೂ ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಬನ್ನಿ ಎಲ್ಲರೂ ಶಾಂತಳ್ಳಿ ಜಾತ್ರೆಗೋಗೋಣ. ಬನ್ನಿ ಎಲ್ಲೂ ದೇವಸ್ಥಾನದಲ್ಲಿ ಸೇರೋಣ. ಆ ದೇವಿಗೆ ಕೈ ಮುಟ್ಟು ಸೇವೆ ಮಾಡೋಣ. ಪ್ರೀತಿಯಿಂದ ತೇರು ಎರೆಯೋಣ. ವಚಗೊಂದಿನ ಎಲ್ಲ ಮರ್ತು ಚೆನ್ನಾಗಿರೋಣ. ಈ ತೇರಿಗೆ ಒಂದು ವಿಶೇಷತೆ ಇದೆ. ಅದೇನು ಅಂತ ಹೇಳಿದ್ರೆ, ಈ ತೇರನ್ನು ಕಟ್ಟಿ ಎಳೆಯೋದು ಬೆತ್ತದಲ್ಲಿ, ಅಂದರೆ ಉದ್ದನೆಯ ಒಂದು ಬೆತ್ತದ ಕೋಲಿರುತ್ತಲ್ಲ, ಅದನ್ನು ತೇರಿಗೆ ಕಟ್ಟಿ ಅದ್ರ ಮೂಲಕ ಎಳೆಯೋದು. ಹಗ್ಗ ಉಪಯೋಗಿಸೋದೇ ಇಲ್ಲ ಎಳೆಯೋದಕ್ಕೆ. ದಾರಿಯುದ್ದಕ್ಕೂ ಜನ ತೇರನ್ನ ಎಳ್ಕೊಂಡು ಹೋಗೋದು 2 ಬೆತ್ತದ ಸಹಾಯದಿಂದ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೆತ್ತ. ಇದು ಉದ್ದನೆಯ ಬೆತ್ತವನ್ನು ಕಡಿದು ಅದನ್ನು ತಗೊಬಂದು ರಥಕ್ಕೆ ಕಟ್ಟಿರ್ತಾರೆ. ಅದರ ಮೂಲಕ ತೇರನ್ನು ಎಳೆಯೋದೇ ಇಲ್ಲಿನ ವಿಶೇಷ.
17ನೇ ತಾರೀಕು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಶಾಲಾ ಮಕ್ಕಳಿಗೆ ನೃತ್ಯ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಊರಿನ ಬಹುತೇಕ ಜನ ಬಂದು ಸೇರಿದರು. ಮಕ್ಕಳ ಡ್ಯಾನ್ಸ್ಗಳನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು. ಶಾಸ್ತ್ರೀಯ ಕಬಡ್ಡಿ ಪಂದ್ಯಾವಳಿ ಹಾಗೂ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮ ಸಹ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗಲಿದೆ. ರಿಂದ 17ನೇ ತಾರೀಕುವರೆಗೆ ನಾನು ಶಾಂತಳ ಜಾತ್ರೆ ಪೂರ್ಣ ಚಿತ್ರಣವನ್ನು ನಮ್ಮ ಯೂಟ್ಯೂಬ್ ಮುಖಾಂತರ ಚಿತ್ರೀಕರಣ ಮಾಡಿ ನಮ್ಮ ಎಲ್ಲ ಕಡೆಗೂ ನಮ್ಮ ಶಾಂತಳಿ ಜಾತ್ರೆಯನ್ನು ಪಬ್ಲಿಸಿಟಿ ಕೊಡಲಿಕ್ಕೆ ಬಂದಿದ್ದೀರ. ಮತ್ತು ತಾವು ನಮ್ಮ ಸಮಿತಿ ವತಿಯಿಂದ ಗೌರವಧನವಾಗಿ ನಮ್ಮ ಒಂದು ಫೋಟೋವನ್ನು ಮತ್ತು ಅನ್ನಿತಾಯಿನಿಟ್ಟು ಸಾಂಬಾರನ್ನು ಇಟ್ಟು ತಮಗೆ ಧನ್ಯವಾದಗಳನ್ನು ಗೌರವಧನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ನಾನು ಹುಟ್ಟು ಬೆಳೆದ ಊರು ಸೋಮವಾರಪೇಟೆ. ನಮ್ಮೂರ ಜಾತ್ರೆ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಎಲ್ಲ ಜಾತ್ರೆಗಳನ್ನ ತೋರಿಸ್ಬೇಕು ಅಂತ ನನಗೊಂದು ದೊಡ್ಡ ಆಸೆ. ಹಾಗಾಗಿ ಮೊದಲೆಲ್ಲಿಂದ ಶುರು ಮಾಡೋದು ಅಂದಾಗ ಶಾಂತಳಿ ಜಾತ್ರೆ, ನಮ್ಮೂರ ಜಾತ್ರೆ ಇಲ್ಲೇ ಶುರು ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಬಂದು 3-4 ದಿನದಿಂದ ಇಲ್ಲಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ದೇವಸ್ಥಾನದ ಆಡಳಿತ ಮಂಡಳಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಅವ್ರ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಬಂದಾಗಲಿಂದಲೂ ಅವರು ತಾವಾಗೇ ಪರಿಚಯ ಮಾಡಿಕೊಂಡು ನನ್ನನ್ನು ಕರೆದು ಮಾತಾಡಿಸಿ ನಿಮಗೇನೇನು ಸಹಕಾರ ಬೇಕು ಅಂತೆಲ್ಲ ಕೊಟ್ಟು ಎಲ್ಲ ಕಡೆಯಿಂದಲೂ ನನಗೆ ಸಹಾಯ ಮಾಡಿದ್ದಾರೆ. ಕುಮಾರಲಿಂಗೇಶ್ವರನ ಕೃಪೆ ಇದೆ ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ. ಹಾಗೆಯೇ ಆಡಳಿತ ಮಂಡಳಿಯವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇವರೆಲ್ಲ ಇದ್ದಾರೆ. ಆಡಳಿತ ಮಂಡಳಿಯವ್ರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಗೌರವಕ್ಕೋಸ್ಕರ. ಇದ್ರ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ವೀಕ್ಷಕರಲ್ಲಿ ತಪ್ಪದೆ ಪ್ರತಿ ವರ್ಷ ಶಾಂತಳಿ ಜಾತ್ರೆಗೆ ಬನ್ನಿ. ದೇವರ ಒಂದು ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿನ ಅರೇಂಜ್ಮೆಂಟ್ ಆಗಲಿ ಅಥವಾ ಇಲ್ಲಿನ ವ್ಯವಸ್ಥೆಗಳಾಗಲಿ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ರಥ ಎಳೆಯೋದ್ರಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಕಾರ್ಯಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮಿಸ್ ಮಾಡದೆ ನಮ್ಮ ಸೋಮವಾರಪೇಟೆಯ ಶಾಂತಳಿ ಜಾತ್ರೆಗೆ ಬನ್ನಿ, ಒಂದು ಸಲ ಬನ್ನಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಈ ಜಾತ್ರೆ ಮಹಿಮೆ ಏನು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ದೇವಸ್ಥಾನದ ಆಡಳಿತ ಮಂಡಳಿಯವರಾಗಿರ್ಬೋದು, ಜನಗಳಾಗಿರ್ಬೋದು, ಎಲ್ರಿಗೂ ಈ ಮೂಲಕ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಯತ್ನಕ್ಕೆ ಆ ಕುಮಾರಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಇದೆ ಅಂತ ನಾನು ನಂಬಿ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.